ಅಯ್ಯೋ ಛೆ, ಇನ್ನೂ ಬರಲಿಲ್ವಲ್ಲ. ಟೈಮ್ ಆಯಿತು. ಎಲ್ಲಿದ್ದಾರೋ ಏನೋ. ಫೋನ್ನಾರೇ ಮಾಡಬೇಕಿತ್ತತೆಗೆ. ಥೋ. ಅಮ್ಮ, ಏನಾಯ್ತಮ್ಮ? ಯಾಕೆ ಹಿಂಗೆ ಓಡಾಡ್ತಿದ್ಯಾ ಆ ಕಡೆ ಈ ಕಡೆ? ಏನಾಯ್ತು? ಅಯ್ಯೋ ಏನೂ ಇಲ್ಲ ಕಣೆ. ನಿಮ್ಮ ಅಕ್ಕಂತೀರು ಮತ್ತು ಬಾವತೀರು ಬರ್ತೀನಿ ಅಂತ ಹೇಳಿದ್ರಲ್ಲ, ಇನ್ನೂ ಬರಲಿಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಅಯ್ಯೋ ಬರ್ತಾರೆ ಬಿಡಮ್ಮ, ಅದಕ್ಕೆ ಯಾಕೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿದ್ಯಾ? ಕಾಲು ನೋವಾಗಲ್ವಾ? ಒಂದು ಕಡೆ ಕೂತ್ಕೋ ಸುಮ್ಮನೆ. ನಿನಗೇನೇ ಗೊತ್ತು? ನಿನ್ಗೇನು ಗೊತ್ತು ಹೇಳು? ಮಗಳು ಅಳಿಯ ಮನೆಗೆ ಬರ್ತಾರೆ ಅಂದರೆ ಹೆತ್ತ ಅಪ್ಪ ಅಮ್ಮಂಗೆ ಎಷ್ಟು ಖುಷಿ ಆಗುತ್ತೆ ಅಂತ ನಿನ್ಗೇನು ಗೊತ್ತು? ಗಂಡನ ಬಿಟ್ಟು ಮನೇಲಿ ಕೂತಿರೋಳಿಗೆ. ಅಮ್ಮ, ಓಹ್ ಪ್ರೀತಿ ಬಂದವ? ಬ್ರದಮರೇ ಬಂದ್ರಪ್ಪ. ಅಳಿಯಂದ್ರೆ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಏಯ್, ಏನು ನೋಡ್ಕೊಂಡು ಕೂತಿದ್ದಿ? ಬಾಯಿ ಕಡೆ ಕೆದ್ದು ನಮ್ಮ ಅಕ್ಕನ ಭಾವನ ಕೂತ್ಕೊಳ್ಳಿ. ಅಯ್ಯೋ ಅಮ್ಮ, ಕೂತ್ಕೊಳ್ಳಿ ಬಿಡಮ್ಮ, ನಾ ಇಲ್ಲಿ ಜಾಗ ಇಲ್ವಾ? ಕೂತ್ಕೋತೀವಿ. ಅಯ್ಯೋ ಪರವಾಗಿಲ್ಲ ಅಕ್ಕ. ಬಾಬಾ ಬಂದ್ರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ. ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಪ್ಪ? ನಿಮ್ಮ ಅಪ್ಪ ಅಮ್ಮ ತಂಗಿ ಬಂದಿದ್ಲಾ? ಎಲ್ಲ ಚೆನ್ನಾಗಿದ್ದಾರಾ? ಹಾಂ ಅತ್ತೆ, ಎಲ್ಲರೂ ಚೆನ್ನಾಗಿದ್ದಾರೆ. ಮಾವ ಇಲ್ಲೋದ್ರತ್ತೆ? ಅಯ್ಯೋ ನೀವು ಬರ್ತೀರಾ ಅನ್ನೋದೇ ಒಂದು ಸಂಭ್ರಮ ಅವ್ರಿಗೆ. ಅದೆಲ್ಲ ಹೋಗವ್ರೆ ಏನೋ ತರಕ್ಕೆ. ಕುಂತೀರಿ, ಕಾಫಿ ಮಾಡ್ಕೊಬರ್ತೀನಿ. ಪ್ರೀತಿ ಕೂತ್ಕವ ಬಂದೆ. ಅಯ್ಯೋ ಬಮ್ಮ, ನಾವೇ ನಂಟ್ರಾ? ನಿಂಗೆ ಏನು ಬೇಕು ಹೇಳು, ನಾನೇ ಮಾಡ್ಕೊಬರ್ತೀನಿ. ಬಾ ಕೂತ್ಕೋ. ಏ ಸರಿ ಬಿಡು, ನೀನುವೇ ಬಂದೆಟ್ಕೆ ಕುಂತಿರು ಬಂದೆ. ಯಾಕೆ ಪಿಂಕಿ ನಿಂತ್ಕೊಬಿಟ್ಟೆ? ಕೂತ್ಕೋ. ಹೇಗಿದೆಯಾ ಪಿಂಕಿ? ಆರಾಮಾ? ಅಯ್ಯೋ ಏನ್ರಿ ಹೀಗೆ ಕೇಳ್ತಿದ್ದೀರಾ? ಅವಳು ಫುಲ್ ಆರಾಮೀಗ. ಅವಳಿಗೇನು ಅತ್ತೆ ಮನೆನಾ? ಅತ್ತೆ ಕಟನ, ನಾದಿನಿ ಕಟನ, ಗಂಡನ ಕಟನ, ಗಂಡನಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತನಾ? ಏನೂ ಇಲ್ವಲ್ಲ ಈಗ. ನಮ್ಮ ಅಪ್ಪನ ಮನೇಲಿ ಬಂದು ಆರಾಮಾಗಿದ್ದಾಳೆ ಅಲ್ವೇನೆ ಪಿಂಕಿ? ಹಾಗೇನು ಇಲ್ಲ ಅಕ್ಕ. ನೀನಿಲ್ಲ ಅಂದ್ರೂ ನಿಜ ಅದೇ ತಾನೇ. ಹೌದು. ಈಗೇನಪ್ಪ, ಪಿಂಕಿ ಅವರು ಕೋಟ್ಯಾಧೀಶ್ವರರು ಅಲ್ವಾ? 30-40 ಕೋಟಿ ಹೆಸರಲ್ಲಿದೆ ಪಿಂಕಿ ಹೆಸರಲ್ಲಿ. ನೀವೇ ಶ್ರೀಮಂತರು ಬಿಡ್ರಿ. ನಮ್ಮಪ್ಪ ನಮ್ಮಮ್ಮ ಎಷ್ಟೇ ಸಂಪಾದನೆ ಮಾಡಿದ್ರು ನಮ್ಮ ಹೆಸರಲ್ಲಿ ಇಲ್ಲ ನೋಡಿ. ಅದೇ ನಿಮ್ಮ ಹೆಸರಲ್ಲೇ ಇದೆ ನೋಡಿ. ಏನು ಪಿಂಕಿ, ಕೋಟ್ಯಾಧೀಶ್ವರಿ ನೀನೀಗ. ನಿಮ್ಮ ಮುಂದೆ ಮಾತಾಡೋಕ್ಕೂ ಕಷ್ಟ ಕಣಪ್ಪ ನಮಗೆ ಬಡವರು. ಅಯ್ಯೋ ಯಾಕೆ ಬಾವ ಏನೇನೋ ಮಾತಾಡ್ತಿದ್ರಾ? ಆ ಥರ ಏನೂ ಇಲ್ಲ ಬಿಡಿ. ಏನಿಲ್ಲ ಅಂದ್ರೂ ಇನ್ನೇನು ಪಿಂಕಿ, ಕೋಟ್ಯಾಧೀಶ್ವರಿ ಆಗ್ಬಿಟ್ಟೆ ನೀನು. ನಮಗೂ ಸಹಾಯ ಮಾಡಪ್ಪ, ಸ್ವಲ್ಪ ಸ್ವಲ್ಪ ಏನಾದರೂ ಸಹಾಯ ಬೇಕಂದ್ರೆ ಮರಿಬೇಡ. ಪಿಂಕಿ ಅಂತ ಫುಲ್ ಆರಾಮ್ ಖಾಲಿ ಮಾಡಿದ್ದೀನಿ. ಆರಾಮಾಗಿದ್ದಾಳೆ ಪಿಂಕಿ. ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು ಅನ್ಸುತ್ತೆ. ಈಗಂತೂ ಅದೂ ಇಲ್ಲ. ಎಷ್ಟು ಆರಾಮ್ ಅಂದ್ರೆ ಫುಲ್ ನೆಮ್ಮದಿ. ಬೇಕಾದಷ್ಟು ದುಡ್ಡು ಆಸ್ತಿ ಅವಳ ಹೆಸರಲ್ಲಿದೆ. ಮತ್ತೆ ಗಂಡನ ಕಾಟನೂ ಇಲ್ಲ. ಅತ್ತೆ ಕಾಟ ಅಂತೂ ಮೊದಲೇ ಇಲ್ಲ. ಮನೆ ಕೆಲಸ ಮಾಡಂಗಿಲ್ಲ, ಅಡುಗೆ ಮಾಡಂಗಿಲ್ಲ, ಏನಿಲ್ಲ. ಆರಾಮ್ ಲೈಫಲ್ಲಿ ಫುಲ್ ಫ್ರೀ ಆಗಿದ್ದಾಳೆ. ಮದುವೆ ಆದರೂ ಹಿಂಗಿರ್ಬೇಕು ನೋಡಿ. ಯಾಕಾಗ ಹಂಗೆ ಹೇಳ್ತಿದ್ಯಾ? ಅಪ್ಪನಲ್ಲಿ ಅಪ್ಪನ ಆಸ್ತಿ ನಿನಗೂ ಬರಬೇಕಲ್ವಾ? ಬೇಕಿದ್ರೆ ಕೇಳು, ಅಪ್ಪನೇ ಬರ್ಕೊಡ್ತಾರೆ. ಅದರಲ್ಲಿ ಯಾಕೆ ನೀನು ಕೋಟ್ಯಾಧೀಶ್ವರಿ ಆಗ್ಬೋದಲ್ವ ನಂತರ? ಅಯ್ಯೋ ಬೇಡಪ್ಪ, ಆ ಥರ ಲೈಫೆಲ್ಲ ನನಗೆ ಬೇಡ. ನಿನ್ನ ಥರ ಗಂಡನ ಬಿಟ್ಬಿಟ್ಟು ಅಮ್ಮನ ಮನೆಗೆ ಬಂದು ಕೂತ್ಕೊ ಅಂತ ಹೇಳ್ತೀಯಾ ಆಸ್ತಿ ಬರ್ಸ್ಕೊಂಡು? ಬೇಡ. ನನಗೆ ಆಸ್ತಿಗಿಂತ ನನ್ನ ಗಂಡನೇ ದೊಡ್ಡ ಆಸ್ತಿ ಅಲ್ವಾ ಪ್ರೀತಮ್ ಅವರೇ? ಕರೆಕ್ಟಾಗಿ ಹೇಳಿದೆ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪಿಂಕಿ, ಏನು ಶಾಪಿಂಗ್ ಮಾಡ್ತಿರ್ತೀಯ ಡೈಲಿ? ಅಕೌಂಟಲ್ಲಿರೋ ದುಡ್ಡೆಲ್ಲ ಖರ್ಚು ಮಾಡಬೇಕಲ್ಲ, ಏನು ಮಾಡ್ತಿರ್ತೀಯಾ? ಫುಲ್ ಖುಷಿ ಆಗಿದೆಯಾ ಅನ್ಸುತ್ತೆ ಅಲ್ವಾ? ಫುಲ್ ಹ್ಯಾಪಿನಾ? ಹ್ಯಾಪಿ ಆಗಿರ್ತಾ ಇರ್ತಾಳ. ಈ ಹ್ಯಾಪಿಗೋಸ್ಕರ, ಈ ಖುಷಿಗೋಸ್ಕರ ಅವಳ ಗಂಡನೇ ಬಿಟ್ಬಿಟ್ಟು ಬಂದಿದ್ದಾಳೆ. ಅಂಥದ್ರಲ್ಲಿ ಖುಷಿಯಾಗಿಲ್ಲದೆ ಇರ್ತಾಳ ಅಲ್ವಾ ಪಿಂಕಿ? ಪ್ರತಿದಿನ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತೀವಿ ಅನ್ಸುತ್ತೆ ಲೈಫ್ನ. ಎಂಜಾಯ್ ಮಾಡು, ನಿನ್ನ ಅದೃಷ್ಟ ಯಾರಿಗೂ ಸಿಗಲ್ಲ. ಛೇ, ಇವ್ರು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ? ಅಯ್ಯೋ ಅತ್ತೆ, 2ನೇ ಕ್ಲಾಸ್ ತಂದಿದ್ದೀರಾ? ಪಿಂಕಿಗೂ ತರ್ಬೋದಿತ್ತಲ್ಲತ್ತೆ. ಓ ಅಳಿಯಂದ್ರೆ ಕುಡೀರಿ ಕುಡೀರಿ. ಅವಳಿಗೇನು ಬೇಕಾದರೆ ಮಾಡ್ಕೊಂಡು ಕುಡಿತಾಳೆ. ನೀವೇನು ತಲೆ ಕೆಡಿಸ್ಕೊಬೇಡಿ ಅವಳ ಬಗ್ಗೆ. ಅವಳಿಗೆ 24 ಗಂಟೆ ಅದೇ ತಾನೇ ಕೆಲಸ. ಕುಡಿಯೋದು, ತಿನ್ನೋದು, ಕೂತ್ಕೊಳ್ಳೋದು, ಇನ್ನೇನು ಕೆಲಸ? ನೀವು ಕುಡೀರಿ, ನೀವು ಆರಾಮಾಗಿ ಕುಡೀರಿ. ಹೋಗವ, ಹೋಗ್ಬಿಟ್ಟು ಕುಡಿದ್ಬಿಟ್ಟು ಹೋಗಿ ಸೀರೆ ಚೇಂಜ್ ಮಾಡ್ಕೊ. ಪಿಂಕ್ ಇಲ್ಲಲ್ಲ, ಆ ರೂಮ್ ದೊಡ್ಡ ರೂಮು ಕ್ಲೀನ್ ಮಾಡಿಸಿ ಖಾಲಿ ಮಾಡಿದ್ದೀನಿ. ಖಾಲಿ ಮಾಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇಬ್ಬರು ಇರೋಕ್ಕೆ ಸರಿ ಆಯ್ತದೆ. ದೊಡ್ಡ ರೂಮ್ ಅಲ್ವಾ ಅದು, ಅದಕ್ಕೆ. ಆ ರೂಮ್, ಅವ್ರು ರೂಮ್ ಖಾಲಿ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿಸೋದು ಏನಿರುತ್ತೆ? ನಾವು ಚಿಕ್ಕ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೋತಿದ್ವಿ ಬಿಡಿ. ಓ ಅಳಿಯಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಪಾಪ ಆರಾಮಾಗಿ ಬಂದಿದ್ರೆ ಅಪರೂಪಕ್ಕೆ. ಚೆನ್ನಾಗಿ ಇದ್ಬಿಟ್ಟು ಹೋಗಿ ಒಂದು 2-3 ದಿನ ಖುಷಿಯಾಗಿ. ಯಾಕೆ ಇಕ್ಕಟ್ಟಲ್ಲಿ ಇರ್ತೀರಿ? ಇಷ್ಟು ದೊಡ್ಡ ಮನೇಲಿ ನೀವು ಖುಷಿಯಾಗಿರೋದು ನನಗೆ ಮುಖ್ಯ. ಇವಳಿಗೇನು ಇರೋದು ಒಬ್ಳು ತಾನೆ, ಎಲ್ಲರೂ ಇರ್ತಾಳೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ನೀವು ಖುಷಿಯಾಗಿ ಇದ್ದೋಗ್ಬೇಕು. ನಿಮ್ಮ ಖುಷಿ ಮುಖ್ಯ ನನಗೆ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಅತ್ತೆ, ಎಲ್ಲಿ ಪ್ರೇಮ ಅದಕ್ಕೆ ಮತ್ತೆ ನಂದೀಶನ ಅವ್ರು ಬಂದೇ ಇಲ್ಲ? ಕಣಪ್ಪ, ಬರ್ತೀನಿ ಅಂದ್ರೆ ಇನ್ನೂ ಬಂದಿಲ್ವಲ್ಲ, ಅದನ್ನೇ ನಾನು ನೋಡ್ತಾ ಇದ್ದೀನಿ. ಅಮ್ಮ, ನಾನು ಇಲ್ಲಿ ಬರಲೇಬಾರ್ದಿತ್ತಮ್ಮ, ಬರಲೇಬಾರ್ದಿತ್ತು. ಅವತ್ತು ನನಗೇನೋ ತೊಂದರೆ ಇದೆ ಅಂತ ಬಂದೆ. ನೀನೇ ಬಂದು ಕರ್ಕೊಂಡು ಬಂದೆ. ನನ್ನ ಮಗಳು ನನ್ನ ಮನೇಲೇ ಇರಬೇಕು ಅಂತ. ಇವತ್ತು ಎಲ್ಲರೂ ಮುಂದೆ ನನಗೆ ಇಷ್ಟೊಂದು ಅವಮಾನ ಮಾಡ್ತಿದ್ಯಾ? ನಿನ್ಗಿದು ಹೇಗಮ್ಮ ಸರಿ ಅನಿಸುತ್ತೆ? ಇದು ಹೇಗಾದರೂ ನಿಂಗೆ ಮನಸ್ಸು ಬರುತ್ತೆ? ಅಕ್ಕಂಗೆ ಫೋನ್ ಮಾಡಿದಮ್ಮ, ಹೊರಟಿದಾರಂತೆ. ಇನ್ನೇನು ಬಂದುಬಿಡ್ತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ. ಸರಿ ಅಮ್ಮ, ನಾನು ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಿ. ಉಂಕನ ಹೋಗು. ಲಗೇಜ್ ಎಲ್ಲ ತಂದಿದ್ಯಾ? ಅಲ್ಲೂ ಲಗೇಜ್ ಎಲ್ಲ ಇಟ್ಟಿದ್ಯಾ? ಹೋಗು, ತಗೊಂಡು ಲಗೇಜ್ ತಗೊಂಡು ಬ್ಯಾಗೆಲ್ಲನೂ ಅಡಿ ಅಂದರೆ ಹೋಗಿ
ಇಬ್ರು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಅಡುಗೆ ಎಲ್ಲ ಆಗೈತೆ, ಊಟ ಮಾಡಿದ್ರಂತೆ. ಹಾಂ ಅಮ್ಮ, ಅಕ್ಕ ಅವರು ಬಂದ್ಬಿಡ್ಲಿ, ಒಟ್ಟಿಗೆ ಊಟ ಮಾಡಿದ್ರೆ ಆಯಿತು. ನಮಗೇನು ಹಸಿವಿಲ್ಲ, ಈಗ ಬರುವಾಗ ಏನೋ ತಿನ್ಕೊಂಡು ಬಂದ್ವಿ. ಸರಿ ಅಮ್ಮ, ರೂಮಲ್ಲಿ ಇರ್ತೀವಿ ರೀ, ಬನ್ನಿ. ಅಕ್ಕ ಅವ್ರು ಬಂದಮೇಲೆ ಒಟ್ಟಿಗೆ ಊಟ ಮಾಡಿದ್ರೆ ಆಯಿತು. ರೂಮಲ್ಲಿ ಇರ್ತೀವಮ್ಮ. ಸರಿ ಕಣಮ್ಮ, ಆಯಿತು, ಹೋಗಿ ರೆಸ್ಟ್ ಮಾಡ್ತಾರೆ. ಮಿಂಚು, ಮಿಂಚು ಬಾಯಿಲಿ ಇಲ್ಲೊಂಚೂರು ಎಲ್ಲ ಕ್ಲೀನ್ ಮಾಡು. ಇಲ್ಲಿ ಕಾಫಿ ಕುಡ್ತಿರೋದು ರೋಟಗಳೆಲ್ಲ ಅವೇ ನೋಡಿ ತೊಳಿ. ನೋಡು, ಸ್ವಲ್ಪ ಪಾತ್ರೆಗಳವೆ ಎಲ್ಲ ತೊಳೆದು ಇಟ್ಬಿಟ್ಟು ಅಡುಗೆಗೆ ಎಲ್ಲ ಅಡುಗೆ ಎಲ್ಲ ಆಗೈತೆ, ಊಟಕ್ಕೆಲ್ಲ ರೆಡಿ ಮಾಡು. ಇನ್ನೇನು ನಮ್ಮ ಇನ್ನೊಬ್ಳು ಮಗಳು ಬಂದ್ಬಿಡ್ತಾಳೆ, ಹಳೆಯನ ಮಗಳು, ಆಯಿತಾ? ಸರಿ ಅಮ್ಮ, ಆಯಿತು. ನೋಡು, ರೂಮ್ ಕ್ಲೀನ್ ಮಾಡಿದ್ಮೇಲೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ಯಾ ತಾನೆ? ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿದ್ಯಾ? ಪಿಲ್ಲೋ ಕವರು, ಬೆಡ್ ಕವರು ಎಲ್ಲ ಚೇಂಜ್ ಮಾಡಿ ಬೆಡ್ಶೀಟ್ ಎಲ್ಲ ಹೊಸದು ಹಾಕು ಅಂತ ಹೇಳಿದ್ನಲ್ಲ, ಹಾಕಿದ್ದೀನಮ್ಮ, ಹಾಕಿದ್ದೀನಿ. 2 ರೂಮ್ಗೂ ಕ್ಲೀನ್ ಮಾಡಿ ಎಲ್ಲ ಹಾಕಿದ್ದೀನಿ. ಸರಿ ಆಯಿತು, ಬೇಗ ಅದೇನು ಕೆಲಸ ಐತೆ ನೋಡು. ಸರಿ ಅಮ್ಮ, ಆಯಿತು. ಪಿಂಕಿ ಮೇಡಮ್, ನೀವು ಆ ಮನೆ ಬಿಟ್ಟು ಬರಬಾರ್ದಿತ್ತು ಅಂತ ಅನಿಸ್ತಿದೆ ನನಗೆ. ಆ ಮನೇಲಿ ಅದೊಂದು ತೊಂದರೆ ಇಲ್ಲ ಅಂದಿದ್ರೆ ನೀವು ಅಲ್ಲೇ ನೆಮ್ಮದಿಯಾಗಿ ಆರಾಮಾಗಿರ್ಬೋದಿತ್ತು. ನಾನೇ ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿಬಿಟ್ಟೆ. ಆದರೆ ಇವ್ರು ನಿಮ್ಮನ್ನ ಇಷ್ಟೊಂದು ಬೇಜಾರು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ, ನಿಮ್ಮ ಅಕ್ಕ ಅಲ್ವಾ ಅವರು? ತಂಗಿಗೆ ಬೇಜಾರಾಗುತ್ತೆ ಅನ್ನೋ ಒಂದು ಮನಸ್ಥಿತಿನೂ ಇಲ್ಲದೆ ಅಷ್ಟೊಂದು ಬೇಜಾರಾಗೋ ಥರ ಮಾತಾಡ್ತಾರಲ್ಲ, ಅವ್ರಿಗೇನು ಅನಿಸಲ್ವಾ? ಅದು ನಿಮ್ಮ ಅಮ್ಮನ ಯಾಕೆ ಹೀಗೆ ಮಾಡ್ತಿದ್ದಾರೆ ಮೇಡಮ್? ಅಲ್ಲ, ನೀವು ಬೆಳಿಗ್ಗೆನೇ ಟೀ ಕೇಳಿದ್ರಿ, ನಿಮ್ಗೊಂದು ಟೀ ಕೂಡ ಮಾಡಿಕೊಡ್ಲಿಲ್ಲ, ನನಗೂ ಮಾಡ್ಕೊಡೋಕೆ ಬಿಡಲಿಲ್ಲ. ಈಗ ಇವರಿಬ್ರಿಗೂ ಮಾಡ್ಕೊಬಂದ್ರಲ್ಲ, ಜೊತೆಗೆ ನಿಮಗೂ ಒಂದು ಗ್ಲಾಸ್ ತಂದುಕೊಡ್ಬೋದಿತ್ತಲ್ವಾ? ಯಾಕೆ ಮೇಡಮ್ ಹೀಗೆ ಮಾಡ್ತಿದ್ದಾರೆ ಎಲ್ಲರೂ? ನನಗೂ ಅದೇ ಗೊತ್ತಾಗ್ತಿಲ್ಲ ಮಿಂಚು, ನನಗೂ ಗೊತ್ತಾಗ್ತಿಲ್ಲ. ಮದುವೆಗೆ ಮುಂಚೆ ಮನೇಲಿ ನಾನು ಹೆಂಗಿದೆ ಗೊತ್ತಾ? ರಾಣಿ ಥರ. ನಮ್ಮ ಅಮ್ಮ ಅಂತೂ ನಾನು ಎಷ್ಟು ಮುದ್ದಾಗಿ ಪ್ರೀತಿಯಿಂದ ನೋಡ್ಕೋತಿದ್ರು ಗೊತ್ತಾ? ಅಷ್ಟೇ ಅಲ್ಲ, ನಮ್ಮ ಅಕ್ಕಂದಿರು ಅಷ್ಟೇ ನನ್ನ ಚಿಕ್ಕ ಮಗು ಥರ ನೋಡ್ಕೋತಿದ್ರು. ನಮ್ಮ ಅಪ್ಪ ಅಂತೂ ಕೇಳೋ ಹಾಗೆ ಇಲ್ಲ. ಎಲ್ಲರ ಪ್ರೀತಿ ಮಗಳು ತಂಗಿಯಾಗಿದ್ದೆ ನಾನು. ಆದರೆ ಇವತ್ತು ಇವರು ಎಲ್ಲ ಇಷ್ಟು ಕೀಳಾಗಿ ನನ್ನ ನೋಡ್ತಿದ್ದಾರಲ್ಲ ಮಿಂಚು, ಅಂತ ತಪ್ಪು ನಾನು ಏನು ಮಾಡಿದೆ ಮಿಂಚು? ಏನು ಮಾಡಿದೆ? ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಮಿಂಚು? ನೀವು ನಿಮ್ಮ ಗಂಡನ ಬಿಟ್ಟು ಬಂದಿರೋದೇ ಇದು ಕಾರಣ ಅನಿಸುತ್ತೆ ಮೇಡಮ್. ನನಗೇನೋ ನೀವು ಇಲ್ಲಿರೋದಕ್ಕಿಂತ ನಿಮ್ಮ ಅತ್ತೆ ಮನೆಗೆ ಹೋಗಿರೋದೇ ಒಳ್ಳೆಯದು ಅನಿಸುತ್ತೆ. ಅಲ್ಲೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಿದ್ರು ನಿಮ್ಮ ಅತ್ತೆ ಅಂತ ನೀವೇ ಹೇಳ್ತಿದ್ರಿ. ಗಂಡನ ಜೊತೆನೂ ಇದ್ದಂಗೆ ಆಗುತ್ತೆ. ನಿಮ್ಮ ಅಕ್ಕ ಬಾಬಾ ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಅವ್ರನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ನೀವು ಯಾಕೆ ಮೇಡಮ್ ಇಷ್ಟೊಂದು ಕಷ್ಟಪಡಬೇಕಿಲ್ಲಿ? ಆದರೆ ಏನು ಮಾಡಲಿ ಮಿಂಚು, ಶ್ರೀಕಾಂತ್ ನನ್ನ ಮಾತು ಆಡಿಸ್ಲಿಲ್ಲ. ಅವ್ನು ನನ್ನ ಮುಖನೂ ಕೂಡ ನೋಡಲಿಲ್ಲ ಗೊತ್ತಾ ಹಾಸ್ಪಿಟ್ಲಲ್ಲಿ. ನಾನು ಹೇಗಲ್ಲಿ ಹೋಗಲಿ ಮಿಂಚು? ಮಿಂಚು, ಏನೇ ಮಾಡ್ತಿದ್ಯಾ? ಹೇಳಿದ ಕೆಲಸ ಒಂದು ಮಾಡಲ್ಲ ಇವಳು, ಬರೀ ಮಾತು. ಅಮ್ಮ, ಬಂದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.